ಮೊದಲಿನ ಮಾತ ಭಾರತ ದೇಶದಲ್ಲಿ ಎಲ್ಲಕ್ಕಿಂತ ಕರ್ನಾಟಕ ದೇಶ ಬಹಳ ಶಾಂತ ಪ್ರಿಯ, ಒಳ್ಳೆ ಹಸಿರು ಕ್ರಾಂತಿ ಮಾಡುವಂಥದ್ದು ಒಂದು ಪ್ರಾಂತ, ಸರಳ ಸಜ್ಜನಕ ಒಂದು ರಾಜ್ಯ ಅಂದರೆ ಕರ್ನಾಟಕ. ಎಲ್ಲರೂ ಕೂಡಿ ಬದುಕ್ತವು, ಎಲ್ಲರೂ ಕೂಡಿ ನಡೀತವು. ಅಥವಾ ಜಾತಿದ ಗಣನ ಮಾಡಿ ಇದು ಒಂದು ಸಮಾಜಕ್ಕೆ ಅಸಂತೋಷ ಇದ್ದಂಥ ವಾತಾವರಣ ನಿರ್ಮಾಣ ಆಗಿದೆ. ಆ ಸಂತೋಷ ವಾತಾವರಣ ನಿರ್ಮಾಣ ಆಗೋದ ಕಾರಣ ಅಂದರೆ ಯಾವುದು ಆಕಡೆ, ಯಾವುದು ಅಂಕ, ಯಾವುದು ನಮ್ಮ ಧರ್ಮನ ಜೈನ ಧರ್ಮಕ್ಕೆ ತೋರಿಸಿದ ಆಕಡಗಳ ಬೋಕಸ, ಸುಳ್ಳ, ಪೂರ್ಣ ಅಂತ ಅಸತ್ಯ ಇದೆ. ಸತ್ಯದಿಂದ ಸಾವಿರಾರು ಕೋರ್ಷ ದೂರ ಇದೆ. ಈಗ ನೋಡ್ರಿ, ವಿಧಾನಸಭಾದ ಚರ್ಚೆ ಆಗಿತ್ತ. ವಿಧಾನಸಭಾದಲ್ಲಿ ಜಮೀರ್ ಅಹಮದ್, ನಮ್ಮ ಅಲ್ಪಸಂಖ್ಯಾತ ಓಬಿಸಿ ಜಮೀರ್ ಅಹಮದ್ ಅವರು ಒಂದಿದ್ದಂತ ನೋಡ್ರಿ, ಇಲ್ಲಿ ಅವರಾಗಿ ಮಾತಾಡ್ತಾ ಇದ್ದಾರ. ಜೈನ್ ಸಮಾಜ ಇದೆ ಬೆಳಗಾಂ, ಹುಬ್ಳಿ, ಧಾರವಾಡ ಸರೌಂಡಿಂಗ್ ಅಲ್ಲಿ ಅವ್ರು ಸ್ಪೀಕಿಂಗ್ ಜೈನ್ ಅಂತಾರೆ, ದಿಗಂಬರ್ ಜೈನ್ ಅಂತಾರೆ. ಅವ್ರ ಸಮಾಜ ಇದೆ. ಜೈನ್ ಸಮಾಜ ಅಂದ್ರೆ ಬರೀ ರಾಜಸ್ಥಾನದಿಂದ ಬಂದಿದ್ದಾರೆ. ಅವ್ರು ಏನ್ ಹೇಳ್ತಾ ಇದಾರ, 4 ಲಕ್ಷ ಇದಾರೆ ಅಂತ ಅಂದ್ಬಿಟ್ಟು ಎಲ್ಲ ನಾನು ಬಂದಾದ್ಮೇಲೆ ಸರ್ವೆ ಮಾಡಿದಾದ್ಮೇಲೆ ಟೋಟಲ್ ಜೈನ್ ಸಮಾಜ 20 ಲಕ್ಷ ಜೈನ್ ಸಮಾಜ ಇದೆ. ಈ ರಾಜಸ್ಥಾನದಿಂದ ಬಂದಿರೋ ಸಿಟಿ ಸರೌಂಡಿಂಗ್ ಅಲ್ಲಿ 4,75,000 ಜೈನ್ ಸಮಾಜ ಇದೆ. ಬೆಳಗಾಂ, ಹುಬ್ಳಿ, ಧಾರವಾಡ ಸರೌಂಡಿಂಗ್ ಅಲ್ಲಿ ಅವ್ರು ಕನ್ನಡ ಸ್ಪೀಕಿಂಗ್ ಜೈನ್ ಅಂತಾರೆ, ದಿಗಂಬರ್ ಅವರು ಕನಿಷ್ಠ ಇಲ್ಲ ಒಂದು. ವಿಧಾನಸಭಾದಲ್ಲಿ ಜಮೀರ್ ಅಹಮದ್ ಅವ್ರು ಹೇಳ್ತಾ ಇದ್ದಾರು, ದಿಗಂಬರ ಜೈನರು 20 ಲಕ್ಷ ಜೈನರದಂತೆ ಅವ್ರು ಹೇಳ್ತಾ ಇದ್ದಾರೆ. ಈಗ ಇದ್ದಂಥ ನಿನ್ನೆ ಜಾತಿ ಸಮೀಕರಣದಲ್ಲಿ ಏನವ್ರು ಆ ಕಡೆ ಕೊಟ್ಟಿದ್ದಾರೋ ಅವ್ರೇನು ಹೇಳ್ತಾ ಇದ್ದಾರೋ, ಅವ್ರಿದ್ದಂಥ ಆಕಡ ಕೊಟ್ಟಿದ್ದರು 1,62,56,000 ಅಂತ ಹೇಳ್ತಾ ಇದ್ದಾರೆ. 1,62,566 ಹೇಳ್ತಾರೋ. ಇದು ನಂದು ಕ್ವಶನ್ ಏನಿದೆ, ಅದು ಸುಳ್ಳು, ಇದು ಸುಳ್ಳು. ಸರ್ಕಾರ ಕೊಟ್ಟಿರುವಂತ ಮಾಹಿತಿನ ಯಾವ್ದು? ಹಾ, ಯಾವ್ದ ಇಲ್ಲಿ ಸರಿ ಆಯ್ತು, ವಿಧಾನಸಭಾ ಚರ್ಚೆ ಸರಿ ಆಯ್ತು. ಜಾತಿ ಇದ್ರದ್ದೇನು ಹೇಳ್ತಾರಲ್ಲ 1 ಲಕ್ಷದ ಯಾಕೆ ಕೊಟ್ಟರು ಮಾಹಿತಿ ನಿಮ್ಗೆ? ನ್ಯೂಸ್ದಾಗಿದೆ. ನ್ಯೂಸ್ ಬಿಟ್ಬಿಡ್ರಿ, ನ್ಯೂಸ್ ಅದು ಲೀಕ್ ಆಗಿರೋದು ಅಂತ ಹೇಳ್ತಾರೆ, ನೀವು ಅಧಿಕೃತ ಅಂತ ಹೆಂಗ್ ಹೇಳ್ತಾರೆ ನೀವು? ಅದ ನನಗೆ ನ್ಯೂಸ್ ಇದ್ದಿಂದ ನಿಮ್ ನ್ಯೂಸ್ದವ್ರಿಗೆ ಮುಂದೆ ಹೇಳ್ತಾ ಇದ್ದೇನೆ. ಅದು ಬಿಡ್ರಿ, ಇವತ್ತು ಅಧಿಕೃತವಾಗಿ ಚರ್ಚೆ ಆಗ್ತಾ ಇದೆ, ನೀವು ಅದು ಮಾಹಿತಿ ಇಟ್ಕೊಂಡು ಮಾತಾಡ್ರಿ. ನೀವು ನಾ ಹೇಳ್ತಂಗೆ ಕೇಳ್ರಿ, ಇದು ಜರಕರ್ತ ಇದನ್ನ ಪೇಪರ್ ಬಂದಿಂದ ಖರೆ ಇದ್ರೆ ನಾವು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾವ. ಮತ್ತೊಂದ ನಾ ಕ್ವಶನ್ ಕೇಳೋದು ಒಂದು ಮಾತ, ನಮ್ಮ ಸಂಸ್ಥಾದಲ್ಲಿ ಇಲ್ಲಿ ನಮ್ಮ ವರೂರು ನವಗ್ರಹ ತೀರ್ಥದಲ್ಲಿ 100 ಮಂದಿ ಇದ್ದಾರು, ಎಲ್ಲ ಜಾತಿಯವರು ಇದ್ದಾರು. ಎಲ್ಲ ಜಾತಿಯವರು ಇದ್ದಾರು. ಮತ್ತು ಜೈನರವರು ಒಂದು 50 ಇದ್ದಾರೆ, ಬಾಕಿದವರು 100 ಮಂದಿ ಇದ್ದಾರೆ. 100 ಜನ ಕಾರ್ಯ. ಯಾವ ದಿವಸ ಬೈಂದಿರಿ, ಯಾವಾಗ ಜನಗಣನೆ ಮಾಡಿರಿ, ಯಾರಿಗೆ ಜಾತಿ ಕೇಳಿದಿರಿ, ನೀವು ಇಷ್ಟೆಲ್ಲ ಇದ್ದೀರಿ, ಯಾವ ದಿವಸ ಯಾರ ಜಾತಿಗನ್ನ ಯಾವಾಗ ಆಯಿತು, ಯಾವ ಟೈಮ್ ಆಯಿತು, ಯಾವ ಮಾಡಿದ, ಯಾರು ಮಾಡಿರು, ಮತ್ತು ಯಾವ ರೀತಿಲೇ ಯಾವ ಪ್ರಮಾಣಲೇ ಮಾಡಿದಿರಿ, ಯಾವ ಏಜೆನ್ಸಿ ಕೊಟ್ಟು ಮಾಡಿದಿರಿ. ಒಂದೇ ಮಾತ ನೋಡ್ರಿ, ಇದ್ದಂಥ ವಿಷಯಗಳು ನನಗೆ ಈ ಥರದ ಸಂಬಂಧ ಸೂತಕ್ಕಿಲ್ಲ. ನಾವು ದಿಗಂಬರ ಎಲ್ಲನ ಪರಿತ್ಯಾಗ ಮಾಡಿದವು. ಅವು ಎಲ್ಲ ಇದ್ದಂಥ ಸಮಾಜದಲ್ಲಿ ಇದ್ದಂಥ ಭೌತಿಕ ಸುಖಗಳು ಎಲ್ಲನ ತ್ಯಾಗ ಮಾಡಿದವ. ನಮಗೇನೂ ಬೇಡ, ಪರ ನಮ್ಮ ಸಮಾಜ ಅಭಿವೃದ್ಧಿಗೆ ಕುಂಟಸ್ ತರುವಂಥ ಯಾವುದಾದ್ರೆ ಕ್ರಿಯಾಕಾಂಡ ಆದರೆ ಅದನ್ನು ನಾವು ಸಹಿಸೋದಿಲ್ಲ. ಅದಕ್ಕೆ ನಾನು ಸ್ವತಃವಾಗಿ ಇದ್ದಂಥ ಗರೀಬ ನಮ್ಮ ಸಮಾಜದಲ್ಲಿ ಶಿಕ್ಷಣದ ಅಭಿವೃದ್ಧಿ ಆಗಬೇಕಾ, ಗರೀಬ ಸಮಾಜದಲ್ಲಿ ಅನೇಕ ಮಕ್ಕಳಿದಾವೆ, ಅವ್ರಿಗೆ ಇದ್ದಂಥ ಅನೇಕ ಪ್ರಕಾರ ನೌಕರಿ ಆಗಲಿ, ಅವ್ರ ಎಜುಕೇಷನ್ ಆಗಲಿ, ಅವ್ರಿಗೆ ಕೃಷಿಕರಿದ್ದಾರೆ ಕೆಲವು ಮಂದಿಗೆ, ಅವ್ರ ಕೃಷಿಗೆ ಸಂಬಂಧಿ ಇದ್ದಂಥ ನಮ್ಮ ಸಮಾಜ ಅಥಣಿ ತಾಲೂಕದಲ್ಲಿ ಜಾಸ್ತಿ ಇದೆ. ಅಲ್ಲಿ ಅಥಣಿ ತಾಲೂಕು ಸಾವಿರಾರು ವರ್ಷದಿಂದ ರೈತರು ಕೃಷಿ ಮಾಡಿ ಅವೆಲ್ಲ ಇದ್ದಂಥ ಉಪ್ಪು ಹೊಡೆದು ಹೋಗಿದವು ಜಮೀನುಗಳು. ಅವರ 20 ಎಕರೆ ಇದ್ದವ್ರಿಗೆ 1 ಎಕರೆ ಸುದ್ದ ಅವ್ರಿಗೆ ಜೀವನ ಬದುಕುವಂಥ ಇದಿಲ್ಲ, ವ್ಯವಸ್ಥೆಗಳಿಲ್ಲ. ಅಂಥವು ಈ ಜನಸಂಖ್ಯೆ ನಮ್ಮ ಮೊದಲ ಅಲ್ಪಸಂಖ್ಯಾತದಿಂದ ಮತ್ತೆ ಅಲ್ಪಸಂಖ್ಯಾತ ಮಾಡಕತ್ರೆ ನಾವು ನಮ್ಮನ್ನ ಯಾರೇ ಕಾಪಾಡವ್ರ? ಇಂಥ ಅನ್ಯಾಯ ನಾವು ಸಹಿಸೋದಿಲ್ಲ.
ನೋಡ್ರಿ, ಮುಖ್ಯಮಂತ್ರಿದ ಅಭಿಪ್ರಾಯ ಏನಿದ್ದಾವೋ ಅದು ಅವ್ರು ಬಿಟ್ಟ ವಿಷಯ ಇದೆ. ಅವರ ಚಿಂತಕರಿದರು, ಅವ್ರ ಅಭಿವೃದ್ಧಿ ವಿಚಾರ ಮಾಡಿದಾರ. ಅದಕ್ಕೆ ನಾವು ಜಾತಿ ಗಣನಾದ್ರೆ ನಾವು ಇರೋದಿಲ್ಲ. ಜಾತಿದ ಸಂಖ್ಯಾ ಏನೋ ನಾವು ಪೇಪರ್ದಲ್ಲಿ ಲೀಕ್ ಆಗಿದಾರೆ ಅದು ತಪ್ಪ ಅಂತ ನಾ ಹೇಳೋದು. ಒಂದನೇ ವಿಷಯ. ಎರಡನೇ ವಿಷಯ, ನಾ ಇವತ್ತ ವ್ಯವಹಾರ ಮಾಡ್ತಾ ಇದ್ದೇನೆ. ಪ್ರತಿ ಒಂದು ಹಳ್ಳಿ ಹೋಗಿ, ಯಾಕಂದ್ರೆ ನಮ್ಮ ಸಮಾಜ ಎಷ್ಟಿದೆ ನನಗೆ ಗೊತ್ತಿದೆ. ಯಾಕಂದರೆ ನಾವು ಭಿಕ್ಷಕರು, ನಾವು ಸಾಧುಗಳು, ನಾವು ಸನ್ಯಾಸಿಗಳು ಮನೆ ಹೋಗ್ತಾವ. ಒಂದು ಎಸಿದಾಗ ಕೂತು ಯಾವುದಾದ್ರೂ ನಾವು ರಿಪೋರ್ಟ್ ಬರೋದಿಲ್ಲ. ನಾವು ಪ್ರತಿದಲ್ಲಿ ಭಿಕ್ಷಾಕ್ ಹೋಗ್ತಾವ, ಪ್ರತಿ ಗಲ್ಲಿದಲ್ಲಿ ಹೋಗಿ ಭಿಕ್ಷಾ ಬಿಡ್ತಾವ. ನಮ್ಮ ಸಮಾಜ ಜನಸಂಖ್ಯೆ ಒಂದು ಬೆಳಗಾವ್ದಾಗ ನಮ್ದು 1 ಲಕ್ಷ ಜನಸಂಖ್ಯೆ ಇದೆ. ಬೆಳಗಾವ್ ಮಾತ್ರ ಬೆಳಗಾವ್ ತಾಲೂಕ ಪೂರ ಬೆಳಗಾವ್ ಡಿಸ್ಟಿಕ್ ಅಲ್ಲ, ಚಿಕ್ಕೋಡಿ ತಾಲೂಕದಲ್ಲಿ 1 ಲಕ್ಷ ಇದೆ. ಯಾಕಂದ್ರೆ ನಾ ಹುಟ್ಟಿದವ ಅಲ್ಲೇ ನಾನು. ಅವ್ರು ಇದ್ದಂಥ ಪ್ರತಿ ಒಂದು ಈ ಪ್ರಕಾರ ಏನು ಗಣನ ಆಗಿದೆ ಅದಕ್ಕೆ ನಾವೇನು ಸಂತೋಷಿಸ್ತಿಲ್ಲ. ಮತ್ತು ನಾ ಇದ್ರ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಸರ್ಕಾರಕ್ಕೇನೆ ಪುನರಾವರ್ತಿ ನಾವು ಕರಬದ್ಧವಾಗಿ ಆತ್ಮೀಯವಾಗಿ ನಾ ಮನವಿ ಮಾಡ್ತಾ ಇದ್ದೇನೆ. ವಿನಯಪೂರ್ವಕ ನಾ ಕೇಳ್ತಾ ಇದ್ದೇನೆ. ಈ ಪುನರಾವರ್ತಿ ಮಾಡಿ ಪುನಃ ಇದ್ದಂಥ ಗಮನ ಆಗಬೇಕು. ಸತ್ಯವಂಶ ಹೊರಗೆ ಬರಬೇಕು, ಸತ್ಯ ವಸ್ತುಗಳನ್ನ ಹೊರಗೆ ಬರಬೇಕು. ಜಾತಿದ ಏನು ಎಷ್ಟಿದಾವಲ್ಲ, ಯಾರು ಎಷ್ಟಿದಾವಲ್ಲ ಅಷ್ಟು ತರಿಸ್ಕೊಡ್ಬೇಕಂತೇಳಿ ನನ್ನ ಸದ್ಭಾವನಾ ಇದೆ. ಅದೇ ರೀತಿಯಲ್ಲೇ ನಾ ಇವತ್ತಿಂದ ಡೇಟ್ಗೆ ವಿಹಾರ ಮಾಡ್ತಾ ಇದ್ದೇನೆ, ಪಾದಯಾತ್ರೆ ಮಾಡ್ತಾ ಇದ್ದೇನೆ. ಪ್ರತಿಯೊಂದು ತಾಲೂಕದಲ್ಲಿ ಹೋಗಿ ಅಲ್ಲಿ ಒಂದು ಮೀಟಿಂಗ್ ಕರೆದ, ಪ್ರತಿಯೊಂದು ಸಮಾಜ ಲೀಡರ್ ಕರೆದ ನಾನಾ ಒಂದು ಗಣನ ಶುರು ಮಾಡ್ತೇನೆ. ನಾನಾ ಗಣನ ಮಾಡಿ ಒಂದು ಫೈಲ್ ಮಾಡಿ ಗೌರ್ಮೆಂಟ್ಗೆ ನಾನು ಒಪ್ಪಿಸ್ತೇನೆ. ಯಾಕಂದರೆ ನಾ ಪ್ರತಿ ಒಂದು ಹಳ್ಳಿ ಪ್ರತಿಯೊಂದು ಗಲ್ಲಿದಲ್ಲಿ ಜನ ಕೂಡಿಸಿ ಆಮೇಲೆ 8ನೇ ತಾರೀಕು 8 ಮೈಗೆ ಪ್ರತಿಯೊಂದು ಸಮಾಜದ ಬೆಂಗಳೂರು ಹಿಡ್ಕೊಂಡ ಪ್ರತಿಯೊಂದು ಕರ್ನಾಟಕ ಕೊನೆ ಊರು ತಕ್ಕ ಪ್ರತಿಯೊಂದು ಸಮಾಜ ಲೀಡರ್ಗಳು ಕೂಡಿಸಿ ಒಂದು 30,000 ಕೂಡಿಸಿ ಸಮಾಜಕ್ಕೆ ಹೋಗು ಬರು ಅನ್ಯಾಯಗಳನ್ನು ಸರಿಪಡಿಸಬೇಕಂತೇಳಿ ಒಂದು ಮಹಾ ಸಭಾವನ್ನು ಕರೀತಾ ಇದ್ದೇನೆ 8ನೇ ತಾರೀಕು ಮೈಯವರೆಗೆ. ಐನಾಪುರ ಊರ ತಾಲೂಕಾ ಅಥಣಿ ಜಿಲ್ಲಾ ಬೆಳಗಾವಿಗೆ 8ನೇ ತಾರೀಕು. ಅದರ ಜೊತೆಗೆ ನಮ್ಮ ಎಷ್ಟು ಸನ್ಯಾಸಿಗಳಿದಾರಲ್ಲ ಕರ್ನಾಟಕದ ಭಟ್ಟಾರಗಳು ಎಲ್ಲರೂ ಸೇರಿಸಿ ಒಂದು ದೊಡ್ಡ ಮಹಾ ಸಮಾವೇಶ ಮಾಡಿ ನಮ್ಮ ಮ್ಯಾಗ ಪದೇ ಏನು ಅನ್ಯಾಯ ಆಗ್ತಾ ಇದೆಯಲ್ಲ, ಆ ಪದೇ ಏನು ಸಮಸ್ಯೆ ನಿರ್ಮಾಣ ಆಗ್ತಾ ಇದಾವಲ್ಲ ಅದಕ್ಕೆ ಹೇಗ ನಾವು ಹೋರಾಟ ಮಾಡಬೇಕು, ಹೇಗ ಅದನ್ನ ರೂಪರೇಖಾ ತಯಾರು ಮಾಡಬೇಕು, ಇದರ ಬಗ್ಗೆ ಒಂದು ಮಹಾ ಸಮಾವೇಶ ಮಾಡುವಂತ ಒಂದು ಪ್ಲಾನಿಂಗ್ ಮಾಡಿದ್ದೀನಿ. ಅವತ್ತ ಅವರೇ ನನ್ನ ಕಡೆ ನೋಡ್ರಿ, ನನ್ನ ಪ್ರಕಾರ ನಾ ಗಣನ ಮಾಡಿ ಮತ್ತೊಂದು ಪ್ರೆಸ್ ಮೀಟ್ ಮಾಡಿ ನಮ್ಮ ಪೂರ್ಣ ಪ್ರತಿಯೊಂದು ಮೊಬೈಲ್ ಸಕಟ ಹುಡುಗರು ಸಕಟ ಒಂದು ಕಮ್ಮಿ ನಂಗೆ ಒಂದು ತಿಂಗಳದಾಗ ನಿಮ್ಮೆಲ್ಲ ರಿಪೋರ್ಟ್ ಕೊಡ್ತೇನೆ. ಗೊತ್ತಿಲ್ಲ ಅಂತಿಲ್ಲ, ನನ್ನ ಪ್ರಕಾರ ಕಮ್ಮಿ 15 ಲಕ್ಷ ಹಿಡ್ಕೊಂಡು 20 ಲಕ್ಷವರೆಗೆ ಜನಸಂಖ್ಯೆ ನಮ್ದು ಈ ಕರ್ನಾಟಕದಾಗ ಇಲ್ಲಿ ಇದೆ. ಕರೆಕ್ಟ್ ಇದೆ ಅಲ್ರಿ, ಏನ ಅದನ್ನ ಹೇಳ್ತಾರದು ಅಲ್ಲಿ ಕ್ಯಾಬಿನೆಟ್ನಾಗ ಅಲ್ಲಿ ಸದನದಲ್ಲಿ ಹೇಳಂದಾಗ ಅದು ವಾಸ್ತವಾಂಶ ಇರ್ತದೆ. ಯಾವ್ದೋ ಯಾರೋ ಒಂದು ಇದು ಹಾಕಿರೋದು ಕೂಡ ಅದನ್ನ ಹಿಡ್ಕೊಂಡು ಇದು ಮಾಡ್ತಾರೆ. ಇಲ್ಲ ನೋಡ್ರಿ, ಮತ್ತೆ ನಿಮ್ಗೆ ಮತ್ತು ನಮ್ಗೆ ಆಧಾರ ಈಗ ಸದನದಲ್ಲಿ ಹೇಳೋದು ಸುಳ್ಳು ಹೇಳಕ್ ಆಗಲ್ಲ, ಅದನ್ನ ತಿಳ್ಕೊಳ್ಳಿ ನೀವು. ಸದನದಲ್ಲಿ ಹೇಳ್ತಾರಂದಾಗ ಅದನ್ನ ಸುಳ್ಳು ಹೇಳಕ್ ಆಗಲ್ಲ. ಅಲ್ಲಿ ಎಲ್ಲ ಒಂದು ಯಾವ್ದೋ ವರದಿ ಬಂದದ, ಯಾರೋ ಒಬ್ರು ವರದಿ ಮಾಡೋದು ಕೂಡ ಅದನ್ನ ಇಟ್ಕೊಂಡು ನೀವು ನೋಡ್ರಿ ಕೋರ್ಟ್ದಾಗ ಬಿ ನೋಡ್ರಿ ನಿಮ್ಮ ಪತ್ರಿಕಾ ಉದ್ಯಮ ಮತ್ತೆ ನೀವು ಅರ್ಥ ಆಯ್ತು, ನಿಮ್ಮ ಪೇಪರ್ದವ್ರಿಗೆ ಸುಳ್ಳು ಹೇಳ್ತೀರಿ, ಮೀಡಿಯಾದವ್ರು ಸುಳ್ಳು ಹೇಳ್ತೀರಿ ಅಂತ ಎಲ್ಲರದು ನಾನು ಹೇಳ್ತಾ ಇರೋದು. ಎಲ್ಲರದು ಯಾವ್ದು ಲೀಕ್ ಅಂತ ಹೇಳಿರೋ ಹೊರತಾಗಿ ಅಧಿಕೃತ ಅಂಶಗಳು ಅಲ್ಲ ಅದು. ನೋಡ್ರಿ ನೀವು ಆಯ್ತ ಲೀಕ್ ಆಗಿದ್ರೆ ನೀವು ಈ ನಿಮ್ಮ ಪ್ರೆಸ್ ಮೀಡಿಯಾದವ್ರು ನೀವು ಸುಳ್ಳಿದ್ದೀರಿ ಅಲ್ಲ, ಎಲ್ಲರೂ ಅಧಿಕೃತ ಅಲ್ಲ, ಅದನ್ನ ಹೇಳ್ತಾರದು ಅಧಿಕೃತ ಅಲ್ಲ ಅಂತ ನಾನು ಹೇಳ್ತಾ ಇರೋದು. ಇಲ್ಲ ಹಾಗೆ ಹೆಂಗೆ ಸಾಧ್ಯ ಇದೆ? ಏನಾದ್ರೂ ನಿಮ್ಮ ಪ್ರೂಫ್ ಇಲ್ಲದೆ ನೀವು ಮಾತಾಡೋ ನಿಮ್ಮ ಕೇಸ್ ಆದಿತ್ತೆ. ಮೀಡಿಯಾದವ್ರು ಹಂಗೇನು ತೋರಿಸ್ತೀರಿ ನೀವ್ರ ಅಂತ ಸುಳ್ಳು? ಮತ್ತೆ ನಿಮ್ಮ ಅಂದ್ರೆ ಅರ್ಥ ಆಯ್ತು, ನಿಮ್ಮ ಮೀಡಿಯಾದವ್ರ ಅಲ್ರಿ ಅಥೆಂಟಿಕ್ ಅಲ್ಲ ಅಂತ ಹೇಳಿದ್ರು ಅವರು. ಅಥೆಂಟಿಕ್ ಅಲ್ಲ ಅಂದ್ರೆ ಅರ್ಥ ಏನದ? ವಾಸ್ತವಾಂಶ ಅಲ್ಲ, ಅಧಿಕೃತ ಅಲ್ಲ ಅಂದಾಗ ನೀವು ಹೆಂಗ್ ಇದು ಮಾಡ್ತೀರ ಅದನ್ನ? ನೋಡ್ರಿ ಒಂದೇ ಐತನ್ರಿ, ಇದು ಅಧಿಕೃತವಾದಾದ್ರೆ ಹೋರಾಟ ಮಾಡ್ತಾನೋ, ಅಧಿಕೃತವಾಗಿಲ್ಲಾಗಿತ್ತು ನಮ್ಮ ಪ್ರಕಾರ ಇದ್ದಂತ ಸರ್ವೆ ಇದ್ರೆ ನಾವು ಒಪ್ತೇನೆ. ಮೈ 8 ನಂತರ ತಾರೀಕ 20 ಮೈ ಹಿಡ್ಕೊಂಡು 27ವರೆಗೆ
ಈಗ ಒಂದು ದಡ್ಡ ಇದ್ದಂಥ ಮಹಾ ಪೂಜಾ ಇದೆ, ಪಂಚಕಲ್ಯಾಣ ಪೂಜಾ ಇದೆ, ಗಂದಿವಾಡ ಅಂತ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡನು ಏಪ್ರಿಲ್ 20 ಹಿಡ್ಕೊಂಡು 25 ತನಕ ಒಂದು ಕಾರ್ಯಕ್ರಮ ಇದೆ. ಅಲ್ಲಿ ಒಂದು ತಾಲೂಕಾ ಲೆವೆಲ, ಬೆಳಗಾವಿ ತಾಲೂಕಾ ಲೆವೆಲ ಒಂದು ಮೀಟಿಂಗ್ ಮಾಡ್ತಾ ಇದ್ದಾವೆ. ಆಮೇಲೆ ಅಲ್ಲಿಂದ ಇದ್ದಂಥ ವಿಹಾರ ಮಾಡಿ ನಾನು ಚಿಕ್ಕೋಡಿ ತಾಲೂಕು ಹೋಗ್ತಾನು. ಚಿಕ್ಕೋಡಿ ತಾಲೂಕದಲ್ಲಿ ಒಂದು ಚಿಕ್ಕುಡ ಲೆವೆಲ್ ತಾಲೂಕದ ಮೀಟಿಂಗ್ ಮಾಡಿ ಹಿಂಗೆ ಪ್ರತಿ ಒಂದು ಹಂತದಲ್ಲಿ ಮೀಟಿಂಗ್ ಮಾಡಿ ಟೋಟಲ್ ಒಂದು 2 ತಿಂಗಳು ಟೂರ ಮಾತ್ರ ಪಾದಯಾತ್ರೆ ನಾನು ಮಾಡ್ತಾ ಇದ್ದೀನಿ. ಪೂರಿ ಕರ್ನಾಟಕ, ಉತ್ತರ ಕರ್ನಾಟಕದ ಅದ ಅವರು ಒಂದು ಟೈಮ್ ಕೇಳಿದ್ದಾರೆ. ಒಂದು 6 ತಿಂಗಳು ಟೈಮ್ ಕೇಳಿದಾರ. 6 ತಿಂಗಳವರೆಗೆ ನಾವು ಶಾಂತ ಸೈಲೆಂಟ್. ಒಬ್ರು ನಂಬಬೇಕಾ? ಅವ್ರ ಮಿನಿಸ್ಟರ್ ಹೇಳಿದಾರೆ, ಸರ್ಕಾರ ಕೇಳಿದಾರೆ. ಅವ್ರ ಮಾತಿನ ಉಳಿಲ್ಲ ಆದ್ರೆ ಹೋರಾಟ ಶುರು ಮಾಡಿ. ಅಲ್ಲ, ಈಗ ಇನ್ನೊಂದು, ಈಗ ನೀವು ಹೇಳೋ ಪ್ರಕಾರ ಈಗ ಮಾಧ್ಯಮಗಳಲ್ಲಿ ಬಂದಿದೆ ಅಂತ ಏನ್ ಹೇಳ್ತಾರಲ್ಲ, ಅದ್ರ ಪ್ರಕಾರ ಈಗ ಮುಸ್ಲಿಂ ಸಂಖ್ಯೆ ಪಾಪ್ಯುಲೇಷನ್ ಜಾಸ್ತಿ ಇದೆ. ಈಗ ಅವ್ರನ್ನೇನಾದ್ರು ಅಲ್ಪಸಂಖ್ಯಾತರಿಂದ ತೆಗೆದು ಬೇರೆ ಕಡೆ ಹಾಕ್ಬೇಕಂತಾರೆ ಹೆಂಗ? ಬಹುಸಂಖ್ಯಾತರ ಅದ್ರ ಬಗ್ಗೆ ನಾ ಕಾಮೆಂಟ್, ಇನ್ನೊಂದು ಜಾತಿ ಬಗ್ಗೆ ನಾ ಕಾಮೆಂಟ್ ಮಾಡೋದಿಲ್ಲ. ನಾವು ನೋಡ್ರಿ, ನನ್ನ ಧರ್ಮ ಹೊರತುಪಡಿಸ್ರಿ ಇನ್ನೊಬ್ಬ ಧರ್ಮ ಕ್ರಿಟಿಸೈಜ್ ಅವ್ರು ಏನು ಹಾಕೋದು ಅದು ನಂದು ವಿಷಯವೇ ಅಲ್ಲ, ನನ್ನ ಸಬ್ಜೆಕ್ಟ್ ಭೀ ಅಲ್ಲ. ಅದು ಗೌರ್ಮೆಂಟ್ ಕೆಲಸ, ಅವ್ರು ಗೌರ್ಮೆಂಟ್ ಮಾಡಬೇಕು ಅವ್ರ ಸಮಾಜಕ್ಕೆ. ನನ್ನ ವೈಯಕ್ತಿಕವಾಗಿ ಯಾವ ಜಾತಿ ಸಂಬಂಧ ನನ್ನ ಸಮಾಜಕ್ಕೆ ಅನ್ಯಾಯ ಆಗ್ತದೆ ನಾ ಈ ಮಾತಾಡೋದು ಅಷ್ಟೇ ನಂದು ಅಧಿಕಾರ ಇದೆ. ಇನ್ನೊಬ್ಬರ ಜಾತಿ ಮಾತಾಡೋದು ನಂದು ಅಧಿಕಾರ ಅಲ್ಲ.